ಒಂದಾನೊಂದು ಕಾಲದಲ್ಲಿ ಉಲ್ಕಾಮುಖ ಎನ್ನುವ ರಾಜನಿದ್ದ. ಆ ರಾಜ ಪ್ರಜಾಪಾಲನೆ ಮಾಡುವ ವಿಷಯದಲ್ಲಿ ಅತಿ ದಕ್ಷನಾಗಿದ್ದ. ಒಂದು ದಿನ ಆತ ಸಪತ್ನೀಕನಾಗಿ ನದೀ ತೀರಕ್ಕೆ ಹೋಗಿ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾ ಇದ್ದ. ಅದೇ ನದೀ ಮಾರ್ಗವಾಗಿ ಸಾಧು ಹೆಸರಿನ ವ್ಯಾಪಾರಿ ಪರವೂರಿಗೆ ಹೋಗುತ್ತಾ ಇದ್ದಾಗ ಇಲ್ಲಿ ಸಮುದ್ರ ತೀರದಲ್ಲಿ ರಾಜನು ಏನೋ ಒಂದು ಪೂಜೆಯನ್ನು ಮಾಡುತ್ತಾ ಇದ್ದಾನೆ ಅನ್ನುವುದನ್ನು ಗಮನಿಸಿ ಈ ರಾಜನ ಬಳಿ ಬರುತ್ತಾನೆ. ಕೇಳುತ್ತಾನೆ, ಅಯ್ಯ ಮಹಾರಾಜರೇ, ಭಕ್ತಿಯಿಂದ ನೀವು ಸಪರಿವಾರರಾಗಿ ಸಪತ್ನೀಕರಾಗಿ ಮಾಡುತ್ತಾ ಇರುವಂತಹ ವ್ರತ ಯಾವುದು? ಈ ಪೂಜೆಯ ಮಹಿಮೆ ಏನಪ್ಪ? ಆಗ ರಾಜ ಹೇಳ್ತಾನೆ, ಅಯ್ಯ ವ್ಯಾಪಾರಿಯೇ, ಇದು ಸಂತತಿದಾಯಕವಾದಂತಹ ಸತ್ಯನಾರಾಯಣ ವ್ರತ. ಅಂದಾಗ ಆ ವ್ಯಾಪಾರಿ ಹೇಳುತ್ತಾನೆ, ಹೇ ಮಹಾರಾಜರೇ, ಈ ವ್ರತದ ಸವಿಸ್ತಾರವಾದಂತಹ ಮಾಹಿತಿಯನ್ನು ನಮಗೂ ಕೊಡಿ. ನಮಗೂ ಮದುವೆಯಾಗಿ ಹಲವು ವರ್ಷಗಳಾಗಿವೆ, ಆದರೆ ಇಂದಿನ ತನಕ ಸಂತತಿಯ ಸೌಖ್ಯ ನಮಗೆ ಸಿಗಲಿಲ್ಲವಲ್ಲವೇ? ಬೇರೆ ಎಲ್ಲವನ್ನೂ, ಸಂಪತ್ತನ್ನು, ಆರೋಗ್ಯವನ್ನು, ಅಂತಸ್ತನ್ನು ಎಲ್ಲವನ್ನೂ ಆ ಭಗವಂತ ನಮಗೆ ಕರುಣಿಸಿದ್ದಾನೆ. ಸಂತತಿ ನಮಗೆ ಸಿಗಲಿಲ್ಲ. ಈ ವ್ರತದಿಂದ ಆ ಸತ್ಯನಾರಾಯಣ ದೇವರ ಕೃಪಾ ಕಟಾಕ್ಷದಿಂದ ನಮಗೂ ಕೂಡ ಸಂತತಿಯಾಗಬಹುದು ಎಂದು ಹೇಳುತ್ತಾನೆ. ಆಗ ರಾಜ ಈ ಸತ್ಯನಾರಾಯಣ ವ್ರತದ ಸಂಪೂರ್ಣ ವಿವರವನ್ನು ಆ ವ್ಯಾಪಾರಿಗೆ ಹೇಳುತ್ತಾನೆ. ಅದನ್ನು ಕೇಳಿದಂತಹ ಆ ವ್ಯಾಪಾರಿ ವ್ಯಾಪಾರಕ್ಕಾಗಿ ಪರವೂರಿಗೆ ಹೋಗದೆಯೇ ತನ್ನ ಮನೆಗೆ ಬರುತ್ತಾನೆ. ವ್ಯಾಪಾರಕ್ಕಾಗಿ ಪರವೂರಿಗೆ ಹೊರಟ ತನ್ನ ಪತಿದೇವರು ಇಷ್ಟು ಬೇಗ ವ್ಯಾಪಾರದಿಂದ ನಿವೃತ್ತರಾಗಿ ಬಂದಿದ್ದಾರಲ್ಲ, ಏನು ಕಾರಣ ಎಂದು ವ್ಯಾಪಾರಿಯ ಮಡದಿ ಕೇಳಿದಾಗ ಈ ವ್ಯಾಪಾರಿ ಹೇಳುತ್ತಾನೆ, ಅಯ್ಯ ಪ್ರಿಯೆ ಲೀಲಾವತಿ, ನಮಗೆ ಮದುವೆಯಾಗಿ ಹಲವಾರು ವರ್ಷಗಳಾದರೂ ಕೂಡ ಸಂತತಿ ಇಲ್ಲವಲ್ಲವೇ? ಇಂದು ಈ ಸಂತತಿದಾಯಕವಾದಂತಹ ಒಂದು ವ್ರತವನ್ನು ನಾನು ಕೇಳಿದ್ದೇನೆ. ಸತ್ಯನಾರಾಯಣ ವ್ರತವನ್ನು ಮಾಡಿದ್ದಲ್ಲಿ ಸಂತತಿ ಪ್ರಾಪ್ತಿಯಾಗುತ್ತದೆ ಎಂದು ಮಹಾರಾಜರು ಹೇಳಿದ್ದಾರೆ. ನಾವು ಕೂಡ ನಮಗೆ ಸಂತತಿ ಯಾವಾಗ ಪ್ರಾಪ್ತಿಯಾಗುತ್ತದೋ ಅಂದು ಖಂಡಿತವಾಗಿಯೂ ಸತ್ಯ ದೇವರ ಪೂಜೆಯನ್ನು ಮಾಡೋಣ ಎಂದು ಮಡದಿಗೆ ಹೇಳಿ ದೇವರ ಮುಂದೆ ಕುಳಿತು ಸಂಕಲ್ಪವನ್ನೂ ಮಾಡುತ್ತಾರೆ. ಮಾಡಿದಂತಹ ಸಂಕಲ್ಪದ ಪ್ರಭಾವವೋ ಏನೋ ಗೊತ್ತಿಲ್ಲ, ಕೆಲವು ತಿಂಗಳಲ್ಲಿ ಆ ಲೀಲಾವತಿಯು ತನ್ನ ಪತಿಯೊಡನೆ ಸಾಂಸಾರಿಕ ಧರ್ಮದಲ್ಲಿ ಪ್ರವೃತ್ತರಾದಂತಹ ಸಮಯದಲ್ಲಿ ಗರ್ಭವತಿಯಾಗುತ್ತಾಳೆ. 9 ಮಾಸಗಳು ಕಳೆದು 10ನೇ ಮಾಸದಲ್ಲಿ ಒಂದು ಕನ್ಯಾರತ್ನಕ್ಕೆ ಜನ್ಮವನ್ನೂ ಕೊಡುತ್ತಾಳೆ. ಆ ಹೆಣ್ಣು ಮಗುವಿನ ಬೆಳವಣಿಗೆ ಶುಕ್ಲ ಪಕ್ಷದ ಚಂದ್ರನಂತೆ ಪ್ರತಿ ದಿವಸವೂ ಕಲೆಯಿಂದ ಕಲೆಗೆ ಹೆಚ್ಚುತ್ತಾ ಇತ್ತು. ಆದ್ದರಿಂದ 12ನೆಯ ದಿನ ಆ ಮಗಳ ನಾಮಕರಣ ಕಲಾವತಿ ಎಂದು ಇಡಲಾಗಿತ್ತು. ಆಗ ಲೀಲಾವತಿಯು ತನ್ನ ಪತಿಯೊಡನೆ ಹೀಗೆಂದು ಹೇಳುತ್ತಾರೆ, ಅಯ್ಯ ಪತಿದೇವರೇ, ನಮಗೆ ಸಂತತಿ ಇಲ್ಲದ ಸಮಯದಲ್ಲಿ ನಾವು ಸಂತತಿಗಾಗಿ ಪ್ರಾರ್ಥಿಸಿ ಸತ್ಯದೇವರ ಪೂಜೆಯನ್ನು ಮಾಡುತ್ತೇವೆ ಎಂದು ಸಂಕಲ್ಪ ಮಾಡಿದ್ದೆವು. ಸಂಕಲ್ಪದ ಪ್ರಭಾವ ನಮಗೆ ಅತಿ ಶೀಘ್ರವಾಗಿ ಸಿಕ್ಕಿದೆ. ಇಂದು ಈ ಮಗಳ ನಾಮಕರಣದ ದಿನವೇ ಸಂಧ್ಯಾಕಾಲದಲ್ಲಿ ಸತ್ಯದೇವರ ಪೂಜೆಯನ್ನು ಪರಿಪೂರ್ತಿಗೊಳಿಸಿ ನಮ್ಮ ಸಂಕಲ್ಪವನ್ನು ಪರಿಪೂರ್ಣಗೊಳಿಸೋಣ ಎಂದು ಹೇಳುತ್ತಾಳೆ. ಆಗ ಸಾಧು ವ್ಯಾಪಾರಿ ಹೇಳ್ತಾನೆ, ಅಯ್ಯ ಪ್ರಿಯೆ ಲೀಲಾವತಿ, ಈ ಪೂಜೆಗೆ ಎಷ್ಟೋ ಅವಸರ ಮಾಡಬೇಡ. ಈ ಸಂಕಲ್ಪ ಮಾಡಿದಂತಹ ಪೂಜೆಯನ್ನು ತನ್ನ ಮಗಳ ವಿವಾಹದ ಸಮಯದಲ್ಲಿ ವಿಜೃಂಭಣೆಯಿಂದ ಮಾಡಿದರಾಯಿತು ಎಂದು ಪತ್ನಿಯನ್ನು ಸಮಾಧಾನಗೊಳಿಸಿ ಆ ವ್ಯಾಪಾರಿ ವ್ಯಾಪಾರಕ್ಕಾಗಿ ಪರವೂರಿಗೆ ಹೋಗುತ್ತಾನೆ. ಹಲವಾರು ವರ್ಷಗಳ ನಂತರ ಮನೆಗೆ ಹಿಂತಿರುಗಿದಂತಹ ಆ ಸಾಧು ವ್ಯಾಪಾರಿ ತನ್ನ ಮಗಳನ್ನು ಕಂಡಾಗ ಮಗಳು 8 ವರ್ಷದವಳಾಗಿದ್ದಾಳೆ, ವಿವಾಹ ವಯಸ್ಕಲಾಗಿದ್ದಾಳೆ ಎನ್ನುವುದನ್ನು ಗ್ರಹಿಸಿ ಒಂದು ವ್ಯಾಪಾರಿಯ ಮಗನನ್ನು ಹುಡುಕಿಕೊಂಡು ಆ ವ್ಯಾಪಾರಿಯ ಮಗನಿಗೆ ತನ್ನ ಮಗಳನ್ನು ಕನ್ಯಾದಾನವನ್ನು ಮಾಡಿಕೊಡುತ್ತಾನೆ. ದುರ್ದೈವವೋ ವಿಧಿಯಾಟವೋ ಏನೋ ಗೊತ್ತಿಲ್ಲ, ಆ ಮಗಳ ವಿವಾಹದ ಸಮಯದಲ್ಲಿ ಕೂಡ ಸತ್ಯನಾರಾಯಣ ಪೂಜೆಯನ್ನು ಮಾಡಲು ಈ ವ್ಯಾಪಾರಿ ಮರೆತು ಬಿಡುತ್ತಾನೆ. ಇದರಿಂದ ಭಗವಂತನು ಕ್ರುದ್ಧಗೊಳ್ಳುತ್ತಾನೆ ಹಾಗೂ ಇವರಿಗೆ ಸಹಿಸಲು ಅಸಾಧ್ಯವಾದಂತಹ ಕಷ್ಟ ಉಂಟಾಗಲಿ ಎಂದು ಶಾಪವನ್ನೂ ಕೊಡುತ್ತಾರೆ.
ತದನಂತರ ಆ ವ್ಯಾಪಾರಿ ತನ್ನ ಅಳಿಯನೊಡಗೂಡಿ ರತ್ನಸಾರಾಪುರ ಎನ್ನುವಂತಹ ಪಟ್ಟಣಕ್ಕೆ ಹೋಗಿ ವ್ಯಾಪಾರವನ್ನು ಮಾಡುತ್ತಾ ಇರುತ್ತಾರೆ. ಹಲವು ಸಮಯಗಳು ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತಾ ಇರುತ್ತದೆ. ನಾವು ಹಿಂದೆ ಮಾಡಿದ ಸಂಕಲ್ಪ ಸತ್ಯನಾರಾಯಣ ದೇವರ ವ್ರತವನ್ನು ಮಾಡದಿದ್ದರೂ ನಮಗೆ ಪರವಾಗಿಲ್ಲ, ಏನೂ ಕಷ್ಟವಾಗಿಲ್ಲ, ಹೇಗೂ ಕೂಡ ನಮಗೆ ವ್ಯವಹಾರದಲ್ಲಿ ವೃದ್ಧಿಯಾಗುತ್ತಾ ಇದ್ದೇವೆ, ನಾವು ಸುಖದಿಂದಿದ್ದೇವೆ ಎನ್ನುವಂತಹ ಭ್ರಾಂತಿಯಿಂದ ಆ ವ್ಯಾಪಾರಿ ಇರುತ್ತಾನೆ, ವ್ಯವಹಾರ ಮಾಡುತ್ತಾ ಇರುತ್ತಾನೆ. ಹೀಗಿರುವಾಗ ಭಗವಂತನ ಮಾಯೆಯಿಂದ ಪ್ರೇರಿತನಾದಂತಹ ಒಬ್ಬ ಕಳ್ಳ ಆ ರತ್ನಸಾರಪುರದ ರಾಜ ಚಂದ್ರಕೇತುವಿನ ರಾಜಧಾನಿಯನ್ನು ಹೊಕ್ಕುತ್ತಾನೆ. ಹಾಗೂ ಅಲ್ಲಿಂದ ರಾಜಧನವನ್ನು ಕದ್ದು ಜೋಳಿಗೆಯಲ್ಲಿ ತುಂಬಿಸಿ ಆ ಮೂಟೆಯನ್ನು ತನ್ನ ತಲೆ ಮೇಲಿಟ್ಟುಕೊಂಡು ಓಡಿ ಹೋಗುತ್ತಾ ಇರುತ್ತಾನೆ. ತನ್ನ ಹಿಂದೆಯೇ ರಾಜಭಟರು ನನ್ನನ್ನು ಹಿಡಿಯಲು ಬರುತ್ತಾ ಇದ್ದಾರೆ ಎನ್ನುವುದು ಈತನ ಗಮನಕ್ಕೆ ಬಂತು. ಕೂಡಲೇ ರಾಜಧನವನ್ನು ಆ ವ್ಯಾಪಾರಿಗಳು ಎಲ್ಲಿ ವ್ಯಾಪಾರ ಮಾಡುತ್ತಾ ಇದ್ದರೋ ಅಲ್ಲಿಯೇ ಬಿಸಾಡಿ ಆ ಕಳ್ಳ ಓಡಿ ಹೋಗುತ್ತಾನೆ ಹಾಗೂ ಅಡಗಿ ಕುಳಿತುಕೊಳ್ಳುತ್ತಾನೆ. ಅದೇ ಮಾರ್ಗವಾಗಿ ಬಂದಂತಹ ರಾಜಭಟರಿಗೆ ಈ ವ್ಯಾಪಾರಿಗಳ ಹತ್ತಿರ ರಾಜಧನ ಇರುವುದು ಕಣ್ಣಿಗೆ ಗೋಚರವಾಗುತ್ತದೆ. ಇವರೇ ಕಳ್ಳರು ಎಂದು ಗ್ರಹಿಸಿ ಅವರಿಬ್ಬರನ್ನೂ ಕೂಡ ಕಠಿಣವಾದಂತಹ ಕಾರಾಗೃಹದಲ್ಲಿ ಬಂಧನದಲ್ಲಿಡುತ್ತಾರೆ. ಆಗ ಈ ಸಾಧು ವ್ಯಾಪಾರಿ ಹೇಳ್ತಾ ಇರ್ತಾನೆ, ಅಯ್ಯ ರಾಜಭಟರೇ, ನಾವು ರಸ್ತೆ ಬದಿಯ ವ್ಯಾಪಾರಿಗಳು, ನಿಜವಾದ ಕಳ್ಳ ಓಡೋಡಿ ಬರುತ್ತಾ ಇದ್ದ, ನೀವು ಆತನ ಹಿಂದೆ ಆತನನ್ನು ಬಂಧಿಸಲು ಬರುತ್ತಾ ಇರುವುದನ್ನು ಕಂಡು ಆತನು ಹೆದರಿ ರಾಜಧನವನ್ನು ನಮ್ಮ ಬಳಿ ಬಿಸಾಡಿ ಆತ ಓಡಿ ಹೋಗುತ್ತಾನೆ. ನಾವು ವ್ಯಾಪಾರಿಗಳು ಸ್ವಾಮಿ, ವ್ಯಾಪಾರಿಗಳು, ನಮ್ಮನ್ನು ಬಿಟ್ಟೆ ಬಿಡಿರಿ, ನಾವು ತಪ್ಪಿತಸ್ಥರಲ್ಲ ಎಂದು ಕ್ಷಮೆಯಾಚನೆ ಮಾಡುತ್ತಾನೆ. ಆದರೆ ಭಗವಂತನ ಮಾಯೆಯಿಂದ ಈತನ ಮಾತುಗಳು ಯಾರಿಗೂ ಕೂಡ ಕೇಳಿ ಬರುತ್ತಾ ಇರಲಿಲ್ಲ. ಚಂದ್ರಕೇತು ರಾಜನು ಈ ವ್ಯಾಪಾರಿಗಳೇ ತಪ್ಪಿತಸ್ಥರು ಎಂದು ಗ್ರಹಿಸಿ ಇವರ ಬಳಿ ವ್ಯಾಪಾರಕ್ಕಾಗಿ ಇದ್ದಂತಹ ಎಲ್ಲ ಧನಧಾನ್ಯಗಳನ್ನು ಕೂಡ ತನ್ನ ಬೊಕ್ಕಸಕ್ಕೆ ಸೇರಿಸಿ ಬಿಡುತ್ತಾನೆ. ಮಾಡಿದ ಸಂಕಲ್ಪವನ್ನು ಪರಿಪೂರ್ಣ ಮಾಡದ ಕಾರಣ ಈ ವ್ಯಾಪಾರಿಯ ಮನೆಯಲ್ಲಿ ಕೂಡ ದರಿದ್ರತನದ ಲಕ್ಷಣ ಕಂಡುಬರುತ್ತದೆ. ಇವರ ಮನೆಯಲ್ಲಿದ್ದಂತಹ ಎಲ್ಲ ಧನಧಾನ್ಯಗಳು ಕೂಡ ಕಳ್ಳರ ಪಾಲಾಗಿ ಹೋಗಿರುತ್ತವೆ. ಮನೆಯಲ್ಲಿ ಉಣ್ಣಲು ಅನ್ನವಿಲ್ಲ, ದವಸ ಧಾನ್ಯಗಳಿಲ್ಲ, ಉದರ ಭರಣಕ್ಕಾಗಿ ಭಿಕ್ಷೆ ಬೇಡುವ ಅತ್ಯಂತ ದರಿದ್ರ ಪರಿಸ್ಥಿತಿ ಈ ವ್ಯಾಪಾರಿಗಳ ಮಡದಿ ಲೀಲಾವತಿ ಹಾಗೂ ಕನ್ಯಾ ಕಲಾವತಿಗೆ ಪ್ರಾಪ್ತಿಯಾಗಿರುತ್ತದೆ. ಒಂದು ದಿನ ಕಲಾವತಿಯು ಒಂದು ಮನೆಯಲ್ಲಿ ಭಿಕ್ಷೆಗಾಗಿ ಹೋದಾಗ ಅಲ್ಲಿ ಸತ್ಯನಾರಾಯಣ ದೇವರ ಪೂಜೆ ನಡೆಯುತ್ತಿತ್ತು. ಏನೋ ಒಂದು ವಿಧವಾದಂತಹ ಭಕ್ತಿಯುಂಟಾಗಿ ಪೂಜೆ ಸಮಾಪ್ತಿ ಪರ್ಯಂತ ಅಲ್ಲಿಯೇ ಕುಳಿತುಕೊಂಡು ದೇವರನ್ನು ಪ್ರಾರ್ಥಿಸಿ ಪ್ರಸಾದ ಸ್ವೀಕರಿಸಿ ತನ್ನ ಮನೆಗೆ ಬಂದು ತನ್ನ ತಾಯಿಗೆ ಸ್ವಲ್ಪ ಪ್ರಸಾದವನ್ನು ಕೊಡುತ್ತಾಳೆ. ಆಗ ಲೀಲಾವತಿಯು ಹೇಳುತ್ತಾಳೆ, ಅಯ್ಯ ಮಗಳೇ, ನಾವು ಕೂಡ ಸತ್ಯ ದೇವರನ್ನು ಪೂಜಿಸುತ್ತೇವೆ ಎಂದು ಸಂಕಲ್ಪ ಮಾಡಿದ್ದೆವು. ಆ ಸಂಕಲ್ಪದ ಫಲ ನೀನೇ. ಸಂಕಲ್ಪದಿಂದಾಗಿ, ಸತ್ಯನಾರಾಯಣ ವ್ರತದ ಸಂಕಲ್ಪದಿಂದಾಗಿ ನಮಗೆ ನೀನು ಫಲರೂಪವಾಗಿ ಸಿಕ್ಕಿದ್ದೀಯ. ಆದರೆ ನಾವು ಮಾಡಿದ ಸಂಕಲ್ಪವು ನಮ್ಮಿಂದ ಇನ್ನೂ ಕೂಡ ಆಗಲಿಲ್ಲ. ನಾವು ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ಸತ್ಯದೇವರನ್ನು ಪೂಜಿಸೋಣ ಎಂದು ಹೇಳಿ ಅಲ್ಲಿಯೇ ದೇವರ ಬಳಿ ಕ್ಷಮಾಯಾಚನೆ ಮಾಡುತ್ತಾಳೆ. ಹೇ ಭಗವಂತ, ನಮ್ಮಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುತ್ತೇವೆ ಎನ್ನುವಂತಹ ಸಂಕಲ್ಪ ಮಾತ್ರವಾಗಿದೆ. ಸಂಕಲ್ಪ ಮಾಡಿ ಹಲವು ವರ್ಷಗಳಾದರೂ ಕೂಡ ನಮ್ಮಿಂದ ಆ ವಚನ ಪರಿಪೂರ್ತಿಯಾಗಿಲ್ಲ. ನಮ್ಮನ್ನು ಕ್ಷಮಿಸು ಭಗವಂತ. ನಮ್ಮ ಅಳಿಯ ಹಾಗೂ ಪತಿದೇವರು ಆದಷ್ಟು ಶೀಘ್ರವಾಗಿ ನಮ್ಮ ಮನೆಯನ್ನು ಸೇರಿಕೊಳ್ಳಲಿ. ನಮ್ಮ ಈ ದರಿದ್ರತನವು ಹೊರಟು ಹೋಗಲಿ. ನಮ್ಮ ಮಹಾ ಅಪರಾಧವನ್ನು ಕ್ಷಮಿಸಿಬಿಡಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾಳೆ. ಈಕೆಯ ಪ್ರಾರ್ಥನೆಯಿಂದ ಸಂತುಷ್ಟಗೊಂಡ ಭಗವಂತ ಚಂದ್ರಕೇತು ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಹೇ ರಾಜನೇ, ನೀನು ನಿರಪರಾಧಿಗಳನ್ನು ಬಂಧಿಸಿದ್ದೀಯಾ. ನಿಜವಾದ ಕಳ್ಳ ಇಡೀ ಪಟ್ಟಣದಲ್ಲಿ ತಿರುಗುತ್ತಾ ಇದ್ದಾನೆ. ಆತ ನಿಮಗೆ ನಾಳೆ ಸಿಗುತ್ತಾನೆ. ಆದ್ದರಿಂದ ಈ ನಿರಪರಾಧಿಗಳನ್ನು ಇವತ್ತೇ ಬಂಧನದಿಂದ ಮುಕ್ತಿ ಮಾಡಿಬಿಡು ಎಂದು ಹೇಳುತ್ತಾನೆ. ಸ್ವಪ್ನದಿಂದ ಎಚ್ಚೆತ್ತ ಆ ರಾಜನು ಮಂತ್ರಿಗಳಿಗೆ ಈ ಸ್ವಪ್ನ ವಿಚಾರವನ್ನು ಹೇಳುತ್ತಾನೆ. ಆ ಕ್ಷಣದಲ್ಲಿಯೇ ನಿಜವಾದಂತಹ ಅಪರಾಧಿ ಕಳ್ಳ ಕೂಡ ಸಿಕ್ಕಿರುತ್ತಾನೆ. ನನ್ನ ಸ್ವಪ್ನ ನಿಜವಾಯಿತು.
ಎಂದು ಹೇಳಿ ಆ ಮಹಾರಾಜನು ಆ ವ್ಯಾಪಾರಿಗಳನ್ನು ಇಬ್ಬರನ್ನೂ ಕೂಡ ಬಂಧನದಿಂದ ಮುಕ್ತಿ ಮಾಡುತ್ತಾನೆ. ಹಾಗೂ ಹೇಳುತ್ತಾನೆ, ಹೇ ವ್ಯಾಪಾರಿಗಳಿರ, ನಿಮ್ಮ ದುರ್ದೈವ ಯೋಗದಿಂದಾಗಿ ನಿಮಗೆ ಈ ಕಠಿಣ ಕಾರಾಗೃಹವಾಸ ಪ್ರಾಪ್ತಿಯಾಯಿತು. ಇನ್ನು ನಿಮಗೆ ದುಃಖವಿಲ್ಲ, ಭಯಪಡಬೇಕಾದುದಿಲ್ಲ ಎಂದು ಹೇಳಿ ಅವರ ಕ್ಷೌರ ಕರ್ಮಗಳನ್ನು ಮಾಡಿಸಿ ಅವರಿಗೆ ನೂತನ ವಸ್ತ್ರಾಲಂಕಾರಗಳನ್ನು ಕೊಡಿಸಿ ಅವರ ವ್ಯಾಪಾರಕ್ಕಾಗಿ ತಂದಂತಹ ಎಲ್ಲ ದವಸ ಧಾನ್ಯಗಳನ್ನು ಕೂಡ ಅವರಿಗೆ ಪುನಃ ಕೊಟ್ಟು ಅದಕ್ಕೆ 2ರಷ್ಟು ಧನವನ್ನು ಮತ್ತೂ ಕೂಡ ಕೊಟ್ಟು ಆ ವ್ಯಾಪಾರಿಗಳನ್ನು ಇನ್ನು ನೀವು ನಿಮ್ಮ ಊರಿಗೆ ತೆರಳಿರಿ ಎಂದು ಹೇಳಿ ಅವರನ್ನು ಬಿಟ್ಟು ಬಿಡುತ್ತಾನೆ. ಇಲ್ಲಿಗೆ ಸತ್ಯನಾರಾಯಣ ವೃತ ಕಥೆಯ 3ನೇ ಅಧ್ಯಾಯ ಸಮಾಪ್ತಿಯಾಯಿತು.